ಜನ ನಿರೀಕ್ಷೆ ಮಾಡಿದಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವು ಕಡೆ ಹೇಳಿದೆ, ನಮ್ಮ ಪಕ್ಷದ ಅಭ್ಯರ್ಥಿ ಯೋಗೇಶ್ವರ್ ಅವರು ಜೊತೆಗೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು, ಸುರೇಶ್ ಅವರು ಚುನಾವಣೆ ಪ್ರಕ್ರಿಯೆ ಶುರುವಾಗಿ ಮೊದಲು ನಿರಂತರವಾಗಿ ಚಟ್ಮಟ್ಟದ ಅಭಿವೃದ್ಧಿ ಕಡೆ ಗಮನ ಕೊಟ್ಟರು. ಒಂದು ಕಡೆ JDS ಮತ್ತು BJP ಪಕ್ಷಗಳು ತಾತ್ಕಾಲಿಕವಾಗಿ ಜನಗಳನ್ನು ರಂಜಿಸುವ ಕೆಲಸ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ನಮ್ಮ ಪಕ್ಷದ ನಾಯಕರುಗಳು ನಿರಂತರವಾಗಿ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಜೊತೆಗೆ ಕುಮಾರಸ್ವಾಮಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಕುಮಾರಸ್ವಾಮಿಯವರು ಪಲಾಯನವಾದವನ್ನು ಮಾಡಿ ಈಗಾಗಲೇ ಚನ್ನಪಟ್ಟಣಕ್ಕೆ ಮಂಡ್ಯಕ್ಕೆ ಹೋಗಿದ್ದಾರೆ. ಅದರಿಂದ ಆ ಬುದ್ಧಿ ಕಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಸಾಕಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಅಪಪ್ರಚಾರ ಮಾಡಿದ್ರು ಕೂಡ, ಜೊತೆಗೆ ವಕ್ತೀರ ಜನಾಂಗವನ್ನು ಗುತ್ತಿಗೆ ತೆಗೆದುಕೊಂಡಂಥ ದೇವೇಗೌಡರು, ಮಾತಾಡಿದಂಥ ದೇವೇಗೌಡರು, ಇದು ವಕ್ತೀರು ಜನಾಂಗ ಯಾವುದೇ ಪಕ್ಷದ ಗುತ್ತಿಗೆ ಅಲ್ಲ, ದೇವೇಗೌಡರು ಕುಟುಂಬದ ಗುತ್ತಿಗೆ ಅಲ್ಲ. ನಿಜವಾದ ವಕೀಲರು ಯಾರು ಅಂತ ಹೇಳಿದ್ರೆ, ನಿಜವಾದ ರೈತರು ಯಾರು ಅಂದರೆ ಡಿ.ಕೆ. ಶಿವಕುಮಾರ್, ಸುರೇಶ್ ಅವರು, ಯೋಗೇಶ್ ಅವರು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಅದರಂತೆ ತೀರ್ಪು ಕೊಟ್ಟಿದ್ದಾರೆ. ಸರ್, ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳಿದಾಗ ನಿರಂತರವಾಗಿ ನೀವು ರಾಮನಗರ ತಾಲೂಕಲ್ಲಿ ತುಂಬ ಹೋರಾಟ ಮಾಡ್ಕೊಂಡು ನೀವು HD ಕುಮಾರಸ್ವಾಮಿ ಅವರ ವಿರುದ್ಧ ನೀವು ತೊಡೆತಟ್ಟಿ ನಿಂತವರು. ಈ ಒಂದು ಗೆಲುವು ನಿಮಗೆ ಇಷ್ಟೊಂದು ಹುಮ್ಮಸ್ಸನ್ನು ನಿಮಗೆ ಇಮ್ಮಡಿಗೊಳಿಸಿದೆ ಸರ್. ನಾನು ಆಗಲೇ ಹೇಳಿದಾಗೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜೇಬೇರಿಯನ್ನು ಬಾರಿಸಿತ್ತು 2023ರಲ್ಲಿ. ಈ ಕ್ಷೇತ್ರವನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡಂಥ ಈ ಸಂದರ್ಭದಲ್ಲಿ ದೇವೇಗೌಡರು ಕುಟುಂಬವನ್ನು ಈ ಜಿಲ್ಲೆಯಿಂದ ಓಡಿಸ್ಬೇಕು ಅಂತೇಳಿ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು. ದೇವೇಗೌಡರು ಕುಟುಂಬ ಕೇವಲ ಚುನಾವಣೆಯಲ್ಲಿ ಮಾತ್ರ ಕಾರ್ಯಕರ್ತರನ್ನು ಓಲೈಸಿ ಕೆಲಸ ಮಾಡ್ತಾರೆ. ಅವರು ಪಕ್ಷ BJP ಚಿಹ್ನೆಯಿಂದ ಸೋಲ್ತಾ ಇದ್ದಾರೆ ಹೊರತು BJP ಚಿಹ್ನೆ ಹೊರತುಪಡಿಸಿ ಯಾವ ಚಿಹ್ನೆಯಲ್ಲಿ ನಿಂತ್ಕೊಂಡ್ರು ಚನ್ನಪಟ್ಟಣದಲ್ಲಿ ಅವ್ರು ಗೆಲುವೇನೆ. ಈ ಸಲನೂ ಅವ್ರನ್ನ ರಾಜಕಾರಣದಲ್ಲಿ ಮುಗಿಸಕ್ಕೆ ಹೋದಂಥ ಪಕ್ಷ BJP JDS ಎರಡೂ ಸೇರ್ಕೊಂಡು ಅವ್ರನ್ನ ರಾಜಕೀಯದಲ್ಲಿ ಮುಗಿಸಲೇಬೇಕು ಅಂತ ಹೇಳಿದ್ರು. ಆ ಪಕ್ಷಗಳೇ ಮುಗಿದೋದು. ಇವತ್ತು ಚನ್ನಪಟ್ಟಣ ಜನ ಅದನ್ನು ತಕ್ಕ ಪಾಠ ಕಲಿಸಿದ್ದಾರೆ. ಇಂಥ ಪ್ರಬುದ್ಧ ರಾಜಕಾರಣಿ, ರಾಜಕಾರಣದಲ್ಲಿ ಯೋಗೇಶ್ವರರಂಥ ರಾಜಕಾರಣಿ ವಿಧಾನಸಭೆಯಲ್ಲಿ ಇರಬೇಕು ಸರ್. ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ತಪ್ಪಿಸಿ ಅವ್ರನ್ನ ರಾಜಕಾರಣ ಅತಂತ್ರ ಮಾಡಬೇಕು ಅಂತಿದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿದು ಚುನಾವಣೆ ನಿಲ್ಲಿಸು. ಇವತ್ತು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಡಿ.ಕೆ. ಸುರೇಶ್ರವರು ಅವ್ರನ್ನ ಗೆಲ್ಲಿಸಿದ್ದಾರೆ. ಚನ್ನಪಟ್ಟಣ ತಾಲೂಕು ಜನಕ್ಕೆ ನಾನಂತೂ ತುಂಬ ಸಂಭ್ರಮದಲ್ಲಿದ್ದೀನಿ. ಯೋಗೇಶ್ವರನಿಗೆ ಗೆಲ್ಕು ಅತ್ಯದ್ಭುತ, ಇಡೀ ರಾಜಕಾರಣ ಇತಿಹಾಸದಲ್ಲೇ ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್. ನಿಖಿಲ್ ಎಲ್ಲಿದೆಯಪ್ಪ? ಖಾಲಿ JDS ಖಾಲಿ, ಕುಟುಂಬ ರಾಜಕಾರಣ ಖಾಲಿ. ಈ ಒಂದು ಗೆಲುವು ನಿಮಗೆ ಎಷ್ಟು ಸಂತೋಷ ಕೊಟ್ಟಿದೆ? ತುಂಬ ಸಂತೋಷ ಸರ್. 20 ವರ್ಷದ ನಂತರ ನಾವು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೈತೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. CP ಯೋಗೇಶ್ವರ್ ಮತ್ತೆ ಅವರ ತವರು ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ನಾವು ಗೆದ್ದಿದ್ದಾರೆ. ತುಂಬ ಸಂತೋಷ ಸರ್. ಗೆಲುವಿನ ಸಂಭ್ರಮ ಇವತ್ತು ಹೆಂಗಿರುತ್ತೆ ನಿಮ್ದು? ನೀವೇ ನೋಡ್ತಿದ್ದೀರಲ್ಲ ಸರ್, ತುಂಬಾ ಚೆನ್ನಾಗಿರ್ತದೆ ಸರ್. ಅಭಿವೃದ್ಧಿಯ ಸಂಭ್ರಮ, ಇದು ಗೆಲುವಿನ ಸಂಭ್ರಮ. ಅಭಿವೃದ್ಧಿಯ ಸಂಭ್ರಮ ಸರ್. ಸ್ವಾಭಿಮಾನಿ ಚನ್ನಪಟ್ಟಣ ಕ್ಷೇತ್ರದ ಮತದಾರ ಗೆಲುವು. ಇದರ ಹಿಂದೆ, ಈ ಗೆಲುವಿನ ಹಿಂದೆ ಇಡೀ ಕ್ಷೇತ್ರದ ಮತದಾರರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶು, CP ಯೋಗೇಶ್ವರು, ರಘುನಂದನ್ ರಾಮಣ್ಣ, ಗಂಗಾಧರರು, ಜೊತೆಗೆ ನಮ್ಮ ದೊಡ್ಡ ಕಾರ್ಯಕರ್ತರ ಮುಖಂಡರ ಸಮೂಹನೇ ಇದೆ. ಎಲ್ಲರ ಎಫರ್ಟು ಇವತ್ತು ಈ ಒಂದು ಗೆಲುವಿಗೆ ಕಾರಣ. ಜೊತೆಗೆ ನಾವು ಈ ಏನು ಹೊರಗಿನವರು ನಮ್ಮ ಜಿಲ್ಲೆಯಲ್ಲಿ ಬಂದು ಕೂತಿದ್ರು ಅವ್ರನ್ನ ಇವತ್ತು ನಾವು ಜಿಲ್ಲೆಯಿಂದ ಹೊರಗಾಕಿದ್ದೀವಿ. ಯಾವುದೇ ಕಾರಣಕ್ಕೂ ಹೊರಗಡೆಯವ್ರಿಗೆ ಯಾವತ್ತೂ ಅವಕಾಶ ಕೊಡಬಾರ್ದು ಅನ್ನೋದು ಒಂದು ದಿಟ್ಟ ನಿರ್ಧಾರನ ಮತದಾರ ತೆಗೆದುಕೊಂಡ. ಈ ಒಂದು ನಿರ್ಧಾರದಿಂದಾಗಿ ಇವತ್ತು CP ಯೋಗೇಶ್ವರ್ ಅವರು ಮಾಡಿರುವಂಥ ಅನೇಕ ಜನಪರ ಕಾರ್ಯಗಳು, ಅದರಿಂದಾಗಿ ಇವತ್ತು ಬಹು ದೊಡ್ಡ ಗೆಲುವನ್ನು ಕಂಡಿದ್ದಾರೆ. ಇದು ಸ್ವಾಭಿಮಾನಿ ಮತದಾರರ ಕ್ಷೇತ್ರದ ಜನರ ಗೆಲುವು.